ನಮಸ್ಕಾರ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ಈ ಆರ್ ನಗರ ಶಾಸಕರು ಮತ್ತು ದ ಸ್ಯಾಂಡಲ್ವುಡ್ನ ಬಿಗ್ಗೆಸ್ಟ್ ಹೀರೋ ಅಂತಲೇ ಖ್ಯಾತಿಯಾದ ದರ್ಶನ್ ಇಬ್ಬರು ಇವಾಗ ಜೈಲು ವನವಾಸದಲ್ಲಿದ್ದಾರೆ. ಯಾಕೆ ಅಂದರೆ ಇದೇನೋ ಗೊತ್ತಿಲ್ಲ. ಏನು ನಾವು ಈಗ ಏನು ಟೈಟಲ್ ಇಕ್ಕಿದ್ದೀವಿ ಅಂದರೆ ಆರ್ ನಗರ ನಾಯ್ಡುಗಳು ಅಂತ. ಯಾಕಂದರೆ ಇವರಿಬ್ಬರು ಬಾಂಡಿಂಗು ಹಂಗೆ ಚೆನ್ನಾಗೇ ಇತ್ತು. ನೀವು ಎಲ್ಲರೂ ನೋಡಿದ್ದೀವಿ, ನಾವು ವೀಕ್ಷಕರಾಗಿರೋದು, ಅವ್ರ ಅಭಿಮಾನಿಗಳಾಗಿರ್ಬೋದು. ಏನು ಈ ಕುರುಕ್ಷೇತ್ರ ಮೂವಿ ಬಂದಾಗಿಂದನೂ ಅವರಿಬ್ಬರು ಬಾಂಡಿಂಗು ತುಂಬ ಚೆನ್ನಾಗಿತ್ತು. ಮುನಿರತ್ನ ಕುರುಕ್ಷೇತ್ರ ಅಂತಲೇ ಇಕ್ಕಿದ್ರು. ಅದರಲ್ಲಿ ಹಲವಾರು ಥರ ಮಾತುಕತೆ ಇವರಿಬ್ಬರು ನಡುವೆ ನಡೀತಾನೆ ಇತ್ತು. ಆದರೆ ಇವತ್ತೇನಾಗಿದೆ, ಇವ್ರು ನೋಡಿದ್ರೆ ಜಾತಿ ನನ್ನಣಿ ಮಾಡ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ. ಏನಾಗಿದೆ ಇಬ್ರಿಗೂ? ಏನಾದರೂ ಆರ್ ನಗರದಲ್ಲಿ ಏನಾದರೂ ಸಮಸ್ಯೆ ಉಂಟಾಗ್ತಾ ಇದೆಯಾ? ಇವ್ರ ಜನರಿಂದನೇ ಇವ್ರಿಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಥವಾ ಇವರು ಫ್ರೆಂಡ್ಸ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಅವರಿಂದ ಏನಾದರೂ ಸಮಸ್ಯೆ ಉಂಟಾಗ್ತಾ ಇದೆಯಾ? ಇವತ್ತು ಇವ್ರು ನೋಡ್ರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಮುನಿರತ್ನಂ ಅವ್ರನ್ನ. ನಾಳೆ ತಿರ್ಗಾ ವಿಚಾರಣೆ ಕರೆದಿದ್ದಾರೆ. ಇವ್ರಿಗೆ ಏನಾಗಿದೆ ಅಂದರೆ ಜಾತಿ ನಿಂದಣಿ ಮಾಡ್ಕೊಂಡಿದ್ರು, ತಿರ್ಗಾ ಹೆಣ್ಮಕ್ಳಿಗೆ ಬೈದಿದ್ರು. ಯಾಕೆ ಹೆಂಗೆ ಮಾಡ್ಕೋತೀರ ಅದನ್ನೆಲ್ಲ? ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನಿಮ್ಮ ಪಾಡಿಗೆ ನೀವು ಇದ್ದಿದ್ರೆ ಇದೆಲ್ಲ ನಡೀತಿರ್ಲಿಲ್ಲಲ್ಲ. ಈಗ ನೋಡಿ, ಅಲ್ಲೂ ಹೆಣ್ಮಕ್ಳು ಬಂದರು, ದರ್ಶನ್ ಕೇಸಲ್ಲೂ ಹೆಣ್ಮಕ್ಳು ಬಂದರು. ಪವಿತ್ರ ಗೌಡ, ಇವರಿಬ್ಬರ ಮಧ್ಯೆ ಏನಾದರೂ ಆಗಿದೆಯಾ? ಇವರಿಬ್ರಿಗೂ ಹೆಣ್ಣು ಅನ್ನೋ ಕಂಟಕ ಕಾಡ್ತಾ ಇದೆಯಾ? ಈ ನಾಯ್ಡುಸ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಇವರಿಬ್ರಿಗೂ? ಎಲ್ಲ ನೋಡಿದಾಗೆ ದೇ ಆರ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆದರೆ ಅವಾಗಲಿಂದನೂ ನೋಡ್ಕೊಂಬಂದಿರೋ ಆರ್ ನಗರದಲ್ಲಿ ಆ ಥರ ಇವರ ಒಂಥರ ರಿಲೇಷನ್ಶಿಪ್ ಇದ್ದಂಗೆ ಇತ್ತು ಇವರಿಬ್ಬರು ಬಾಂಡಿಂಗು. ಅಷ್ಟು ಚೆನ್ನಾಗಿತ್ತು. ಆದರೆ ಈಗ ಅವ್ರು ನೋಡ್ರೆ ಬಳ್ಳಾಲಿದ್ದಾರೆ, ಇವ್ರು ನೋಡ್ರೆ ಇಲ್ಲಿದ್ದಾರೆ. ನೋಡೋಣ ಇನ್ನು ಇವರಿಬ್ಬರು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಆದರೆ ಮತ್ತೊಂದು ಏನಪ್ಪ ಅಂದರೆ, ಈ ದರ್ಶನ್ ಅವರು ಹೆಂಗೆ ಅಂದರೆ ವಾರಕ್ಕೊಂದೊಂದು ಥರ ಏನು ತೊಗೊಳ್ರಿ ಓಡಿಸ್ಕೊಳ್ರಿ, ತೊಗೊಳ್ರಿ ಓಡಿಸ್ಕೊಳ್ರಿ ಅಂತ ಮಾಧ್ಯಮಗಳಿಗೆ ಕೊಡ್ತಾ ಇರ್ತಾರೆ. ಏನು ಮೊನ್ನೆ ಆಗಿದ್ದು ವಿಚಾರ ಏನು ನಡೀತು ಹೋದ್ವಾರ, ಆ ಫಿಂಗರ್ ವಿಚಾರ, ಅದಕ್ಕಾಗಿ ಅವರ ಲಾಯರು, ಅವರ ವಕೀಲರು ಅವ್ರಿಗೆ ಒಂದು ಪತ್ರ ಬರೆದಿದ್ದಾರೆ. ನೀನು ಹಿಂಗೆಲ್ಲ ಮಾಡಿಕೊಂಡ್ರೆ ಬೇಲ್ ಸಿಗೋದು ತುಂಬ ಕಷ್ಟ ಆಗುತ್ತೆ, ನಿನ್ನ ಪಾಡಿಗೆ ನೀನು ಇದ್ಬಿಡು. ಏನಾದರೂ ಬಂದರೆ ಅವ್ರು ಹೇಳ್ತಾರೆ ಪೊಲೀಸ್ನವರು, ಅದೇ ರೀತಿಯಾಗಿರು. ನಿನ್ಗೆ ಯಾಕೆ ಬೇಕಾವಲ್ಲ ಫಿಂಗರ್ ತೋರಿಸುವಂಥದ್ದು ಯಾಕೆ ಬೇಕು? ತಿರ್ಗಾ ಈ ಪರಪನಾಗ್ರಹದಲ್ಲಿದ್ದಾಗೂ ಅಷ್ಟೇ ಸಿಗರೇಟ್ ಸೇದಿದ್ರು, ಟೀ ಕುಡಿತಾರೆ, ಅದು ಎಷ್ಟೋ ಸುದ್ದಿ ಆಯಿತು. ತಿರ್ಗಾ ಈ ಫಿಂಗರು ಅಷ್ಟೇ ಸುದ್ದಿ ಆಗ್ತಾ ಬರ್ತಾ ಇದೆ. ಅದಕ್ಕೋಗಿ ಇವರು ವಕೀಲರು ಅವ್ರಿಗೆ ಲೆಟ್ರ್ ಬರ್ದು ಆ ಪೊಲೀಸ್ನವರು ಆ ಲೆಟ್ರನ್ನ ಇಸ್ಕೊಂಡು ಓದಿ ತಿದ್ದಿ ಬುದ್ಧಿ ಹೇಳಿದ್ದಾರೆ ಜೈಲರು ದರ್ಶನ್ ಅವ್ರಿಗೆ. ಇಷ್ಟಾದ್ಮೇಲೂ ನೀನು ಇನ್ನೂ ಮಾಡ್ಕೊಬೇಕು ಅಂದರೆ ಮಾಡ್ಕೊಳಪ್ಪ, ಏನಾದರೂ ಮಾಡ್ಕೊ, ನಿನಗೆ ಬೇಲ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಅಂತ ಜೈಲರು ದರ್ಶನ್ ಅವ್ರಿಗೆ ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ, ಇನ್ನು ಇವರಿಬ್ಬರು ಕೇಸ್ಗಳು ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.